ಈ ಸೈಡ್ ನಾನು ಪ್ರೈಮರ್ ಹಾಕಿದೀನಿ, ಈ ಸೈಡ್ ನಾನು ವಿದೌಟ್ ಪ್ರೈಮರ್ ಮೇಕಪ್ ಅನ್ನ ಮಾಡಿದೀನಿ. ಈಗ ನೀವೇ ಡಿಫ್ರೆನ್ಸ್ ನೋಡಬಹುದು. ವಿದೌಟ್ ಪ್ರೈಮರ್ ವಿತ್ ಪ್ರೈಮರ್. ವಿತ್ ಪ್ರೈಮರ್ ನಲ್ಲಿ ಸ್ಕಿನ್ ಒಂದು ಸಾಫ್ಟ್ನೆಸ್ ಇದೆ, ಸ್ಮೂತ್ ಎಫೆಕ್ಟ್. ನಮ್ದು ಹೈಡ್ರೇಟಿಂಗ್ ಅದ. ಈ ಸೈಡ್ ಮ್ಯಾಟ್ ಫಿನಿಶ್ ಅದ, ಸ್ಮೂತ್ನೆಸ್ ಇಲ್ಲ. ಒಂದ್ ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಸ್ಕಿನ್ ಅಲ್ಲಿ ಒಂಥರ ರಫ್ ಸ್ಟ್ರಕ್ಚರ್ ಅನ್ನ ನಾವು ನೋಡಬಹುದು. ಗೈಸ್, ಬಹಳ ಜನ ಪ್ರೈಮರ್ ಹಾಕಿದ್ರ ಮಾತ್ರ ಮೇಕಪ್ ಪರ್ಫೆಕ್ಟ್ ಆಗಿ ಬರ್ತೈತೆ ಅಂತ ಹೇಳಿ ತಿಳ್ಕೊತಾರೋ. ನಿಜ ಏನಂದ್ರ ಸ್ಕಿನ್ ಪ್ರೆಪ್, ಸರಿಯಾದ ಫೌಂಡೇಶನ್ ಮತ್ತು ಸರಿಯಾದ ಅಪ್ಲಿಕೇಶನ್ ಕೂಡ ಮೇಕಪ್ ರಿಸಲ್ಟ್ ಫ್ಯಾಬ್ಯುಲಸ್ ಆಗಿ ಬರುವಂತೆ ಕಾಣ್ತೈತಿ. ಪ್ರೈಮರ್ ಒಂದು ಸಹಾಯಕ ಉತ್ಪನ್ನ ಅಷ್ಟೇ, ಅದರಿಂದ ಮೇಕಪ್ ಫ್ಯಾಬ್ಯುಲಸ್ ರಿಸಲ್ಟ್ ಬರ್ತೈತೆ ಅನ್ನೋದು ಸುಳ್ಳು. ಪ್ರೈಮರ್ ಪ್ರತಿಯೊಬ್ಬರಿಗೆ ಬೇಕೇ ಬೇಕನ್ನುವಂತಹ ಕಡ್ಡಾಯವಾಗಿ ಅವಶ್ಯಕತೆ ಏನಿಲ್ಲ. ಅದು ಅವರವರ ಸ್ಕಿನ್ ಗಳ ಟೈಪ್ ಅನುಸಾರವಾಗಿ, ಸ್ಕಿನ್ ಪ್ರಾಬ್ಲಮ್ ಗಳ ಅನುಸಾರವಾಗಿ ನಾವು ಪ್ರೈಮರ್ ಗಳನ್ನ ಯೂಸ್ ಮಾಡಬಹುದು. ನಾರ್ಮಲ್ ಆಗಿ ಹೆಲ್ದಿ ಇರುವಂತಹ, ಹೈಡ್ರೇಟ್ ಇರುವಂತಹ ಸ್ಕಿನ್ಗೆ ಯಾವುದೇ ಪ್ರೈಮರ್ದ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗ ಕಮೆಂಟ್ ಮಾಡಿ ತಿಳಿಸಿ. ಗೈಸ್, ನೀವು ಪ್ರತಿದಿನ ಪ್ರೈಮರ್ ಅನ್ನ ಬಳಸುತ್ತಿದ್ದೀರಿ ಅಥವಾ ಬಳಸುತ್ತಿಲ್ವೋ? ನಿಮ್ಮ ಅನುಭವವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ನಾನು ಅಶ್ವಿನಿ ಹೈಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ನೀವೇನಾದ್ರೂ ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಕಲಿಬೇಕಂತಂದ್ರೆ ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡ್ರಿ. ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಅದ. ಏನಂತಂದ್ರೆ ಪ್ರೈಮರ್ ಇಲ್ಲದೆ ಇದ್ರೆ, ಪ್ರೈಮರ್ ಯೂಸ್ ಮಾಡದೆ ಇದ್ರೆ ಮೇಕಪ್ ನೀಟಾಗಿ ಬರುವುದಿಲ್ಲ ಅಂತ ಹೇಳಿ. ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರ ನೋ ಗೈಸ್. ಪ್ರೈಮರ್ ಇಲ್ಲದೆ ಇದ್ರೂ ಕೂಡ ನಾವು ಮೇಕಪ್ ಅನ್ನ ನೀಟಾಗಿ ಮಾಡಬಹುದು. ಬಟ್ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಪ್ರೈಮರ್ ಯೂಸ್ ಮಾಡಿದಾಗ ಅಥವಾ ಯೂಸ್ ಮಾಡದೇ ಇದ್ದಾಗ. ಮೇಕಪ್ ಇವು ಎರಡರ ನಡು ನಾವು ಕೆಲವೊಂದು ಡಿಫ್ರೆನ್ಸ್ ಗಳನ್ನ ನೋಡ್ತು. ಅವು ಯಾವ್ಯಾವ ಅಂತಂದ್ರ, ಸ್ಕಿನ್ ಆಯಿಲಿ ಇತ್ತಂದ್ರೆ ನಾವು ವಿದೌಟ್ ಪ್ರೈಮರ್ ಮೇಕಪ್ ಮೆಲ್ಟ್ ಆಗ್ತೈತಿ. ಪೋರ್ಸ್ ಏನಾದ್ರು ದೊಡ್ಡ ಇದ್ದು ಅಂತಂದ್ರ ವಿದೌಟ್ ಪ್ರೈಮರ್ ನಾವು ಮೇಕಪ್ ಮಾಡಿದಾಗ ಆ ಪೋರ್ಸ್ ಗಳನ್ನ ಮಿನಿಮೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವು ಹೆಂಗಿರ್ತಾವಲ್ಲ ಅದೇ ರೀತಿಯಾಗಿ ದೊಡ್ಡದಾಗಿ ಮೇಕಪ್ ದಲ್ಲಿ ಎದ್ದು ಕಾಣ್ತಾವ. ಅದ್ರ ಸಲುವಾಗಿ ನಾವು ಪೋರ್ ಮಿನಿಮೈಸ್ ಪ್ರೈಮರ್ ಗಳನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಮೇಕಪ್ ನ ಫಿನಿಶಿಂಗ್ ಅಷ್ಟೊಂದು ಸ್ಮೂತ್ ಆಗಿ ಬರೋದಿಲ್ಲ ಗೈಸ್. ಈಗ ನೀವ ನೋಡಬಹುದು ವಿದೌಟ್ ಪ್ರೈಮರ್ ಮೇಕಪ್ ದ ಫಿನಿಶಿಂಗ್ ಹೆಂಗದ, ವಿತ್ ಪ್ರೈಮರ್ ದ ಫಿನಿಶಿಂಗ್ ಯಾವ ರೀತಿ ಅದ. ಈ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಂತಂದ್ರೆ ಕಂಪಲ್ಸರಿ ನಾವು ಪ್ರೈಮರ್ ಅನ್ನ ಯೂಸ್ ಮಾಡ್ಲೇಬೇಕು ಗೈಸ್. ಬಟ್ ನಿಮ್ ಸ್ಕಿನ್ ಏನಾದ್ರೂ ಮಾಯ್ಶ್ಚರ್ ಆಗಿತ್ತಂದ್ರ, ಹೆಲ್ದಿ ಇತ್ತಂದ್ರ, ದಿನನಿತ್ಯ ಏನಾದ್ರೂ ನೀವು ಲೈಟ್ ಮೇಕಪ್ ಮಾಡ್ತಿದ್ರೆ ಅಂದ್ರ ನಿಮಗ ಯಾವುದೇ ಪ್ರೈಮರ್ ದ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಪ್ರೈಮರ್ ಗಳನ್ನ ಯೂಸ್ ಮಾಡದೇ ಇದ್ರೂ ನಡೀತದ. ಸಾಕಷ್ಟು ಟೈಪ್ಸ್ ಆಫ್ ಪ್ರೈಮರ್ಸ್ ಸಿಗ್ತಾವ ಗೈಸ್. ಹೈಡ್ರೇಟಿಂಗ್ ಪ್ರೈಮರ್, ಮ್ಯಾಟಿಫೈ ಪ್ರೈಮರ್, ಪೋರ್ ಫಿಲ್ಲಿಂಗ್ ಪ್ರೈಮರ್, ಈ ತರ ನಮ್ಮ ಪ್ರೈಮರ್ ಗಳನ್ನ ನೋಡ್ತು. ಹೈಡ್ರೇಟಿಂಗ್ ಪ್ರೈಮರ್ ಅಂತಂದ್ರೆ ಇದು ಡ್ರೈ ಸ್ಕಿನ್ ಗೆ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಲೇಬೇಕಾದಂತಹ ಪ್ರೈಮರ್ ಆಗಿದೆ. ಈಗ ಹೈಡ್ರೇಟಿಂಗ್ ಪ್ರೈಮರ್ ಏನ್ ಮಾಡ್ತೈತಿ ಅಂದ್ರೆ ಸ್ಕಿನ್ ಅನ್ನ ಸ್ಮೂತ್ ಮಾಡ್ತೈತಿ, ಹೈಡ್ರೇಟಿಂಗ್ ಮಾಡ್ತೈತಿ, ಸ್ಕಿನ್ ನಲ್ಲಿ ಒಂದು ಹೆಲ್ದಿ ಎಫೆಕ್ಟ್ ಅನ್ನ ಕೊಡ್ತೈತಿ. ಸೆಕೆಂಡ್ ಒನ್ ಮ್ಯಾಟಿಫೈಯಿಂಗ್ ಪ್ರೈಮರ್. ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತಂದ್ರ ಇದ ಆಯಿಲಿ ಸ್ಕಿನ್ ಗೆ ಸೂಕ್ತ. ಯಾಕಂದ್ರೆ ಇದ ಮ್ಯಾಟ್ ಸ್ಟ್ರಕ್ಚರ್ ಹೊಂದಿರ್ತೈತಿ. ಯಾರ್ದ ಸ್ಕಿನ್ ನಲ್ಲಿ ಆಯಿಲ್ ಎಕ್ಸಸ್ ಆಗಿ ರಿಲೀಸ್ ಆಗ್ತೈತಲ್ಲ ಅವ್ರಿಗೆ ಆಯಿಲ್ ಅನ್ನ ಕಂಟ್ರೋಲ್ ಮಾಡಿ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡ್ಲಿಕ್ಕೆ ನಾವು ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಸ್ಕಿನ್ ಟೈಪ್ ಅವ್ರಿಗೆ ಯಾವ್ಯಾವ ಪ್ರೈಮರ್ ಗಳ ಸೂಟ್ ಆಗ ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ ಡ್ರೈ ಸ್ಕಿನ್. ಡ್ರೈ ಸ್ಕಿನ್ ಅವರಿಗೆ ಹೈಡ್ರೇಟಿಂಗ್ ಪ್ರೈಮರ್ ಸೂಟ್ ಆಗ್ತದ. ಸ್ಕಿನ್ ಅಲ್ಲಿ ಆದಷ್ಟು ಹೈಡ್ರೇಷನ್ ಸಿಗ್ತೈತಿ, ಮತ್ತೆ ಒಂದು ಸ್ಮೂತ್ ಎಫೆಕ್ಟ್ ಬರ್ತದ, ಮತ್ತೆ ಒಂದು ಫ್ರೆಶ್ ಲುಕ್ ಬರ್ತೈತಿ. ಡ್ರೈ ಸ್ಕಿನ್ ಅವರಿಗೆ ಒಂದು ಪ್ರಾಬ್ಲಮ್ ಏನಿರ್ತೈತೆ ಅಂದ್ರೆ ವಿದೌಟ್ ಹೈಡ್ರೇಟಿಂಗ್ ಪ್ರೈಮರ್ ನಾವು ಮೇಕಪ್ ಅನ್ನ ಮಾಡಿದ್ರ ಫೌಂಡೇಶನ್ ಆದಷ್ಟು ಪ್ಯಾಚಿ ಆಗುವಂತ ಸಾಧ್ಯತೆ ಇರ್ತೈತಿ. ಅಂತ ಪ್ರಾಬ್ಲಮ್ ಅನ್ನ ನಾವು ಡ್ರೈ ಸ್ಕಿನ್ ಅವರಿಗೆ ಹೈಡ್ರೇಟಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡೋದ್ರ ಮೂಲಕ ಸಾಲ್ವ್ ಮಾಡಬಹುದು. ಸೆಕೆಂಡ್ ಒನ್ ಆಯಿಲಿ ಸ್ಕಿನ್. ಆಯಿಲಿ ಸ್ಕಿನ್ ಅವ್ರಿಗೆ ನಾವು ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಮ್ಯಾಟಿಫೈಯಿಂಗ್ ಪ್ರೈಮರ್. ಥರ್ಡ್ ಒನ್ ಕಾಂಬಿನೇಷನ್ ಸ್ಕಿನ್. ಇಲ್ಲಿ ಕಾಂಬಿನೇಷನ್ ಸ್ಕಿನ್ ಅಲ್ಲಿ ನಮ್ಗೆ ಎರಡು ಆಪ್ಷನ್ ಅದ. ನಾವು ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಹೈಡ್ರೇಟಿಂಗ್ ಪ್ರೈಮರ್ ಕೂಡ ಯೂಸ್ ಮಾಡಬಹುದು, ಮ್ಯಾಟಿಫೈಯಿಂಗ್ ಪ್ರೈಮರ್ ಕೂಡ ಯೂಸ್ ಮಾಡಬಹುದು. ಕಾಂಬಿನೇಷನ್ ಸ್ಕಿನ್ ಅಂತಂದ್ರ ಟೀ ಝೋನ್ ನಲ್ಲಿ ಆಯಿಲ್ ಬಿಡ್ತದ, ಬಾಕಿ ಸ್ಪೇಸ್ ಎಲ್ಲ ಡ್ರೈ ಇರ್ತೈತಿ. ಇಂತಹ ಸ್ಕಿನ್ ಟೈಪಿಗೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಕಾಂಬಿನೇಷನ್ ಸ್ಕಿನ್ ಇದ್ದವ್ರ ಈ ಟೀ ಝೋನ್ ನಲ್ಲಿ ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಬಾಕಿ ಚಿನ್ ಇದ್ದಲ್ಲೆಲ್ಲ ಬಾಕಿ ಸ್ಪೇಸ್ ನಲ್ಲಿ ನಾವು ಹೈಡ್ರೇಟಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಇಲ್ಲಂತಂದ್ರೆ ಯಾವುದೇ ಒಂದು ಆಲ್ ಸ್ಕಿನ್ ಟೈಪ್ ಪ್ರೈಮರ್ ಕೂಡ ಯೂಸ್ ಮಾಡಬಹುದು. ಯಾರು ಪೋರ್ಸ್ ಇದ್ದಾವಲ್ಲ, ಪೋರ್ ಫಿಲ್ಲಿಂಗ್
ಪೋರ್ ಫಿಲ್ಲಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡ್ಬೇಕಾಕತಿ. ಪೋರ್ ಫಿಲ್ಲಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬೇಕು. ಗೈಸ್ ಗೊತ್ತಾಯ್ತಲ್ಲ ಯಾವ್ಯಾವ ಸ್ಕಿನ್ ಟೈಪ್ ದವರು ಯಾವ್ಯಾವ ಪ್ರೈಮರ್ ಗಳನ್ನ ಯೂಸ್ ಮಾಡಿದ್ರೆ ಸ್ಕಿನ್ ನ ಯೂಸ್ ಮಾಡಿದ ಮೇಕಪ್ ನನ್ನ ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಮತ್ತು ಫೆಬ್ಯುಲಸ್ ಆಗಿ ಬರ್ತದ. ಡ್ರೈ ಸ್ಕಿನ್ ದವರು ಹೈಡ್ರೇಟಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಆಯಿಲಿ ಸ್ಕಿನ್ ದವರು ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಕಾಂಬಿನೇಷನ್ ಸ್ಕಿನ್ ದವರು ಈ ಎರಡು ಪ್ರೈಮರ್ ಅನ್ನ ಯೂಸ್ ಮಾಡಿ ಬೇಸ್ ಅನ್ನ ತಯಾರು ಮಾಡ್ಕೋಬಹುದು. ಟಿ ಝೋನ್ ಅಲ್ಲಿ ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಬಾಕಿ ಎಲ್ಲ ಕಡೆ ಹೈಡ್ರೇಟಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಲಾರ್ಜ್ ಪೋರ್ಸ್ ಇರುವಂತ ಸ್ಕಿನ್ ದವರಿಗೆ ನಾವು ಪೋರ್ಸ್ ಫಿಲ್ಲಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡಬಹುದು. ಈಗ ಎಕ್ಸಾಂಪಲ್ಸ್ ನ ನಾವು ಆಗಾಗಲೇ ಸ್ಕ್ರೀನ್ ಮೇಲೆ ಒಂದೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟೇನೆ ಗೈಸ್. ಇನ್ನು ನಿಮ್ಗೆ ಏನಾದ್ರೂ ಇದರಲ್ಲಿ ಇನ್ನು ತಿಳಿಲಿಲ್ಲ ಅಂತಂದ್ರ ಇನ್ನು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ನೀವು ಇದಕ್ಕಿಂತನೂ ಮುಂಚೆ ಯಾವ್ಯಾವ ಸ್ಕಿನ್ ಟೈಪ್ ದವರಿಗೆ ಯಾವ್ಯಾವ ಪ್ರೈಮರ್ ಅನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಹೈಡ್ರೇಟಿಂಗ್ ಪ್ರೈಮರ್, ಮ್ಯಾಟಿಫೈಡ್ ಪ್ರೈಮರ್, ಪೋರ್ ಫಿಲ್ಲಿಂಗ್ ಪ್ರೈಮರ್ ಇವೆಲ್ಲಾ ಪ್ರೈಮರ್ಗಳು ಯಾವ್ಯಾವ ಸ್ಕಿನ್ ಟೈಪ್ ಗಳಿಗೆ ಯಾವ್ಯಾವ ಪ್ರೈಮರ್ಗಳು ಸೂಟ್ ಆಕಾವ ಅಂತ ಹೇಳಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇನು. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.